ನೋಡಿ, ಒಂದ್ ಕಡೆ ಈ ಜಂತರ್ ಮಂತರ್ ಅಲ್ಲಿ ಸಿಜೆಪಿ ಪಾರ್ಟಿಯವರು ಪೊಲೀಸರ ಮೇಲೆ ಗೂಂಡಾಗಿರಿ ಮಾಡಿದ್ದಾರೆ, ಪೊಲೀಸರ ಮೇಲೆ ಹಲ್ಲೆಯನ್ನ ಮಾಡಿರೋದು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ. ಸಿಜೆಪಿ ಅವರು ಮೊನ್ನೆ ಕೂಡ ಪೊಲೀಸರ ಮೇಲೆ ಹಲ್ಲೆಯನ್ನ ಮಾಡಿದ್ರು, ಅದಾದ ಬಳಿಕ ಲಾಠಿ ಚಾರ್ಜ್ ಅನ್ನ ಮಾಡಲಾಗಿತ್ತು. ಈಗ ಮತ್ತೆ ಜಂತರ್ ಮಂತರ್ ಅಲ್ಲಿ ಸಿಜೆಪಿ ಪಾರ್ಟಿಯವರು ಪೊಲೀಸರ ಮೇಲೆ ಹಲ್ಲೆಗೆ ಮುಂದಾಗಿದ್ದಾರೆ, ಹಲ್ಲೆಗೆ ಯತ್ನವನ್ನ ಮಾಡಿದ್ದಾರೆ, ಗೂಂಡಾಗಿರಿ ವರ್ತನೆ ಮಾಡಿದ್ದಾರೆ. ನೋಡಿ, ನೂರಾರು ಸಂಖ್ಯೆಯಲ್ಲಿ ಪೊಲೀಸರು ಕೂಡ ಅಲ್ಲಿ ಜಮಾವಣೆಗೊಂಡಿರೋದು. ಸಿಜೆಪಿ ಪಾರ್ಟಿಯ ಕಾರ್ಯಕರ್ತರು ಈ ರೀತಿಯಾಗಿ ಪೊಲೀಸರ ಮೇಲೆ ಗೂಂಡಾಗಿರಿಯನ್ನ ಮಾಡ್ತಾ ಇರೋದು ಲೈವ್ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಾ. ನೋಡಿ, ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸಿಜೆಪಿ ಪಾರ್ಟಿಯವರು ನೆರೆದಿರೋದು. ಮತ್ತೊಂದು ಕಡೆ ಪೊಲೀಸರು ಕೂಡ ಇದ್ದಾರೆ, ಬ್ಯಾರಿಕೇಡ್ ಅನ್ನ ಹಾಕಿದ್ದಾರೆ, ಅವರನ್ನ ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಗೂಂಡಾ ವರ್ತನೆಯನ್ನ ಮಾಡ್ತಾ ಇರೋದು. ಮೊನ್ನೆ ಕೂಡ ಇದೇ ಆಗಿತ್ತು. ಸಿಜೆಪಿ ಪಾರ್ಟಿಯವರು ಸಂಸತ್ ಒಳಗೆ ನುಗ್ಗೋದಕ್ಕೆ ಯತ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಅನ್ನ ಮಾಡಲಾಗಿತ್ತು. ಅದು ಈ ದೇಶಾದ್ಯಂತ ಕೂಡ ಚರ್ಚೆ ಆಗಿತ್ತು. ವಿದ್ಯಾರ್ಥಿಗಳ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ರು ಅನ್ನೋ ರೀತಿಯಾಗಿ ಬಿಂಬಿತವಾಗಿತ್ತು. ಆದ್ರೆ ಅಲ್ಲಿ ನಿಜವಾಗಲೂ ಈ ಸಿಜೆಪಿ ಕಾರ್ಯಕರ್ತರು ಅಲ್ಲಿ ಬಂದಂತವರು ಪೊಲೀಸರ ಮೇಲೆ ಹಲ್ಲೆಯನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಅನ್ನ ಮಾಡಲಾಗಿತ್ತು. ಇವತ್ತು ಕೂಡ ಅದೇ ರೀತಿಯಾಗಿ ಪೊಲೀಸರ ಮೇಲೆ ಗೂಂಡಾ ವರ್ತನೆ ಮಾಡಿದ್ದಾರೆ. ನೋಡಿ, ಯಾವ ರೀತಿಯಾಗಿ ಪೊಲೀಸರ ಮೇಲೆ ಹಲ್ಲೆ ಮಾಡ್ತಾ ಇದ್ದಾರೆ. ಹೀಗಾಗಿ ಪೊಲೀಸರು ಕೂಡ ಅವರ ಮೇಲೆ ಲಾಠಿ ಚಾರ್ಜ್ ಮಾಡಿರೋದು. ಜಂತರ್ ಮಂತರ್ನಲ್ಲಿ ಈಗ ಸಿಜೆಪಿ ಅವರು ಪೊಲೀಸರ ಮೇಲೆ ಗೂಂಡಾ ವರ್ತನೆಯನ್ನ ತೋರಿದ್ದಾರೆ. ಪೊಲೀಸರು ಕೂಡ ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭದ್ರತೆಯನ್ನ ಕೈಗೊಂಡಿದ್ದಾರೆ, ಬ್ಯಾರಿಕೇಡ್ ಅನ್ನ ಹಾಕಿ ಅವರನ್ನ ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಸಿಜೆಪಿ ಕಾರ್ಯಕರ್ತರು ಗೂಂಡಾ ವರ್ತನೆಯನ್ನ ತೋರ್ತಾ ಇದ್ದಾರೆ. ದೇಶವ್ಯಾಪಿ ಸಾಕಷ್ಟು ಚರ್ಚೆ ಆಗಿತ್ತು. ಈ ಸಿಜೆಪಿ ಕಾರ್ಯಕರ್ತರು ಏನು ಪ್ರತಿಭಟನೆ ಮಾಡಿದ್ರಲ್ಲ, ಆ ಕೆಲ ವಿದ್ಯಾರ್ಥಿಗಳ ಮೇಲೆ ಏನು ಹಲ್ಲೆ ಆಗಿತ್ತಲ್ಲ, ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನವರು ಕೂಡ ದೆಹಲಿಯಲ್ಲಿ ಪ್ರತಿಭಟನೆ ಮಾಡಿದ್ದು. ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಎಲ್ಲರೂ ಕೂಡ ಪ್ರತಿಭಟನೆ ಮಾಡಿದ್ರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಕೇಂದ್ರ ಸರ್ಕಾರ ವಿದ್ಯಾರ್ಥಿಗಳ ಮೇಲೆ ಹಲ್ಲೆಯನ್ನ ಮಾಡಿದೆ ಅಂತ. ಆದ್ರೆ ಈ ಕೆಲ ಸಿಜೆಪಿ ಕಾರ್ಯಕರ್ತರು ಇದ್ದಾರಲ್ಲ, ಗೂಂಡಾ ವರ್ತನೆ ಮಾಡಿದ್ರೆ ಏನ್ ಮಾಡಕ್ಕಾಗುತ್ತೆ, ಲಾಠಿ ಚಾರ್ಜ್ ಅನ್ನ ಮಾಡ್ತಾರೆ. ಇಲ್ಲೂ ಕೂಡ ಅದೇ ಆಗಿರೋದು, ಪೊಲೀಸರ ಮೇಲೆ ಹಲ್ಲೆ ಮಾಡೋದು. ಮೊನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಈ ಸಿಜೆಪಿ ಕಾರ್ಯಕರ್ತರೇ ಪೊಲೀಸರ ಮೇಲೆ ಹಲ್ಲೆ ಮಾಡ್ತಾ ಇದ್ರು, ಕಾಲಲ್ಲಿ ಒದಿಯೋದು, ಸಿಕ್ಕ ವಾಹನಗಳನ್ನ ಗಾಜುಗಳನ್ನ ಪುಡಿ ಪುಡಿ ಮಾಡೋದು, ಈ ರೀತಿಯಾಗಿ ಗೂಂಡಾ ವರ್ತನೆ ಮಾಡಿದ್ರು. ಈಗೂ ಕೂಡ ಅದನ್ನೇ ಮಾಡ್ತಾ ಇದ್ದಾರೆ. ನೋಡಿ ಅಲ್ಲಿ ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ. ಪೊಲೀಸರು ಮತ್ತು ಆ ಕಾರ್ಯಕರ್ತರ ನಡುವೆ ಚಕಮಕಿ ನಡೀತಾ ಇದೆ, ವಾಗ್ವಾದ ನಡೀತಾ ಇದೆ. ಪೊಲೀಸರು ಸಂಪೂರ್ಣವಾಗಿ ಬ್ಯಾರಿಕೇಡ್ ಅನ್ನು ಹಾಕಿ ಅವರನ್ನ ತಡೆಯುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೂ ಕೂಡ ಪೊಲೀಸರ ಮೇಲೆ ಈ ಸಿಜೆಪಿ ಕಾರ್ಯಕರ್ತರು ಗೂಂಡಾ ವರ್ತನೆಯನ್ನ ತೋರ್ತಾ ಇರೋದು. ಭದ್ರತಾ ಸಿಬ್ಬಂದಿ ಮೇಲೆ ಗಾಜಿನ ಬಾಟಲಿಯನ್ನ ಎಸಿತಾ ಇದ್ದಾರೆ. ಪೂರ್ವ ನಿಯೋಜಿತ ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ದಾರೆ, ಪಕ್ಕಾ ಪ್ಲಾನ್ ಮಾಡಿಕೊಂಡು ಈ ರೀತಿಯಾಗಿ ನಾವು ಪ್ರತಿಭಟನೆಯನ್ನ ಮಾಡಬೇಕು, ಪೊಲೀಸರ ಮೇಲೆ ಹಲ್ಲೆ ಮಾಡಬೇಕು. ಈ ಕೆಲ ಸಿಜೆಪಿ ಕಾರ್ಯಕರ್ತರು ಕೆಲವರು ಇದ್ದಾರೆ ಈ ಗೂಂಡಾ ವರ್ತನೆ ಮಾಡುವಂತವರು, ಅಂತವರು ಈಗ ಪೊಲೀಸರ ಮೇಲೆ ಗಾಜಿನ ಬಾಟಲಿಯನ್ನ ಎಸೆದು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ನೋಡಿ, ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಪೊಲೀಸರನ್ನ ಕೂಡ ನಿಯೋಜನೆ ಮಾಡಿರೋದು. ಜಂತರ್ ಮಂತರ್ನಲ್ಲಿ ಮತ್ತೆ ಈ ಸಿಜೆಪಿ ಕಾರ್ಯಕರ್ತರು ಗೂಂಡಾ ವರ್ತನೆಯನ್ನ ತೋರ್ತಾ ಇದ್ದಾರೆ. ಮೊನ್ನೆ ಕೂಡ ಇದೇ ಆಗಿತ್ತು. ಸಂಸತ್ತು ಒಳಗಡೆ ನುಗ್ಗೋದಕ್ಕೆ ಯತ್ನ ಮಾಡಿದ್ರು. ನಮ್ಮ ಜೊತೆ ನಮ್ಮ ಪ್ರತಿನಿಧಿ ವೀರೇಂದ್ರ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ, ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ವೀರೇಂದ್ರ, ಒಪ್ಪೊಂದು ಈಗ ಒಂದ್ ಕಡೆ ಜಂತರ್ ಮಂತರ್ನಲ್ಲಿ ಈ ಸಿಜೆಪಿ ಕಾರ್ಯಕರ್ತರು ಪೊಲೀಸರ ಮೇಲೆ ಗಾಜಿನ ಬಾಟಲಿಯನ್ನು ಎಸೆಯೋದು, ಗೂಂಡಾ ವರ್ತನೆ ಮಾಡ್ತಾ ಇದ್ದಾರೆ. ಓವರ್ ಟು ಯು. ಪ್ರತಿಭಟನೆ ಹೆಸರಲ್ಲಿ ಗೂಂಡಾಗಿರಿ ನಡೀತಾ ಇರೋದಕ್ಕೆ ಪ್ರತ್ಯಕ್ಷ ಸಾಕ್ಷಿ ದೃಷ್ಟಾಂತ ಇದೆ, ನಮ್ಮ ಎದುರುಗಡೆ ದೃಶ್ಯಗಳಿದೆ. ಅಲ್ಲಿ RAF ಅಂದ್ರೆ ರ್ಯಾಪಿಡ್ ಆಕ್ಷನ್ ಫೋರ್ಸ್ ಆ ಒಂದು ಸಿಬ್ಬಂದಿ ನಿಯೋಜನೆ ಆಗಿದ್ರು. ಸಹಸ್ರಾರು ಸಂಖ್ಯೆಯಲ್ಲಿ ಇದ್ದಂತ ಆ ಪೊಲೀಸ್ ಸಿಬ್ಬಂದಿಯ ಮೇಲೆಯೇ ಗಾಜಿನ ಬಾಟಲಿಗಳನ್ನ ಎಸೆಯುವ ಮೂಲಕ ಗೂಂಡಾ ವರ್ತನೆಯನ್ನ ತೋರಿರುವಂತದ್ದು. ಬಹುಶಃ ಈ ಪ್ರಕರಣ ಏನಿದೆ, ಪ್ರತಿಭಟನೆ ಹೆಸರಲ್ಲಿ ಸಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ಹೆಸರಲ್ಲಿ ಯಾವ ರೀತಿ ಗೂಂಡಾ ವರ್ತನೆ ತೋರ್ತಾ ಇದ್ದಾರೆ, ಗೂಂಡಾಗಿರಿಯನ್ನ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಬಹುಶಃ ದೃಶ್ಯಗಳೇ ಎಲ್ಲವನ್ನು ಕೂಡ ಹೇಳ್ತಾ ಇದ್ದಾರೆ. ಹೆಚ್ಚು ವಿಶ್ಲೇಷಣೆ ಮಾಡುವಂತ ಅಗತ್ಯವೇ ಇಲ್ಲ. ಆ ದೃಶ್ಯಗಳು ನೀವೇನು ಕಣ್ಣೆದುರುಗಡೆ ನೋಡ್ತಾ ಇದ್ದೀರಿ, ಅಲ್ಲಿ ಬ್ಯಾರಿಕೇಡ್ಗಳಿದೆ. ಪೊಲೀಸರ ಬ್ಯಾರಿಕೇಡ್ಗಳನ್ನು ಕೂಡ ಅವರು ದಾಟಿ ಬಂದು ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ, ಬಾಟಲಿಗಳನ್ನ ಎಸ್ತಾ ಇದ್ದಾರೆ. ಅಂದ್ರೆ ಗೂಂಡಾ ವರ್ತನೆ ಯಾವ ಮಟ್ಟಕ್ಕಿಳಿದು ಮಾಡ್ತಾ ಇದ್ದಾರೆ ಅಂದ್ರೆ, ಒಂದು ಹೋರಾಟಕ್ಕೆ ಕಪ್ಪು ಚಿಕ್ಕೆ ಅನ್ನುವಂತಹ ಮಾದರಿಯಲ್ಲಿ ನಡೀತಾ ಇದೆ ಅನ್ನೋದಕ್ಕೆ ಈ ದೃಶ್ಯಗಳೆಲ್ಲೂ ಸಾಕ್ಷಿಯಾಗಿ ಎದುರುಗಡೆ ಇದೆ ಅನ್ನುವಂಥದ್ದು. ನಿನ್ನೆಯಿಂದಲೂ ನಾವು ನೋಡ್ತಾ ಇದ್ದೀವಿ. ಪ್ರತಿಭಟನೆ ಹೆಸರಲ್ಲಿ ಏನೆಲ್ಲ ಮಾಡ್ತಾ ಇದ್ದಾರೆ. ಪ್ರತಿಭಟನೆ ಹೋರಾಟ ಅನ್ನುವ ಹೆಸರಿನಲ್ಲಿ
ಒಂದು ಕಡೆ ನಿನ್ನೆ ಇಡೀ ದಿನ ನಾವು ನೋಡಿದ್ವಿ, ಇಡೀ ದಿನ ಎಷ್ಟರ ಮಟ್ಟಿಗೆ ಗೂಂಡಾವರ್ತನೆ ಆಯಿತು, ಪೊಲೀಸರ ಮೇಲೆ ದಾಳಿ ಆದಾಯ್ತು, ಪೊಲೀಸರ ಲಾಠಿ ಚಾರ್ಜ್ಗೂ ಕೂಡ ಬೆದರದೆ ಅವರು ಮುನ್ನುಗ್ಗಿ ಯಾವ ರೀತಿಯ ಒಂದು ವರ್ತನೆಯನ್ನು ತೋರಿದ್ರು ಅಂತ ಇವತ್ತು ಅದರ ಮುಂದುವರಿದ ಭಾಗ ಅನ್ನುವ ಹಾಗೆ ಅದೇ ಜಂತರ್ ಮಂತರ್ನಲ್ಲಿ ಹೋರಾಟದ ಹೆಸರಿನಲ್ಲಿ ಗೂಂಡಾವರ್ತನೆಯನ್ನ ತೋರ್ತಾ ಇರೋದಕ್ಕೆ ಬಹುಶಃ ಈ ದೃಶ್ಯಗಳೆಲ್ಲವೂ ಕೂಡ ಸಾಕ್ಷಿಯಾಗಿದೆ. ಇನ್ನೂ ಕೂಡ ಮುಂದುವರಿದೆ. ನೋಡಿ, ಪ್ರತಿಭಟನೆ ಮಾಡ್ತೀವಿ ಅನ್ನೋ ಹೆಸರಿನಲ್ಲಿ ಅವರ ಮೇಲೆ ದಾಳಿ ಮಾಡುವ ಒಂದು ವರ್ತನೆಯನ್ನ ತೋರ್ತಾ ಇದ್ದಾರೆ. ಅಂದ್ರೆ ಇವರು ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಅನ್ನೋದಕ್ಕೆ ಈ ದೃಶ್ಯಗಳೇ ಸಾಕ್ಷಿಯಾಗಿದೆ. ಪ್ರವೀಣ್, ವೀರೇಂದ್ರ ಉಪ್ಪನ್, ಮೊನ್ನೆ ನಾವು ನೋಡಿದ್ವಿ, ಇದೇ ಸಿಜೆಪಿ ಕಾರ್ಯಕರ್ತರು ಮೊನ್ನೆ ವಿದ್ಯಾರ್ಥಿಗಳು ಆ ರೀತಿಯಾಗಿ ತಮ್ಮ ಹಕ್ಕನ್ನು ಪಡೆಯಬೇಕಂದ್ರೆ ಪೊಲೀಸರ ಮೇಲೆ ಹಲ್ಲೆ ಮಾಡಲ್ಲ, ಅದರಲ್ಲಿ ಸಿಜೆಪಿ ಕಾರ್ಯಕರ್ತರು ಹಲ್ಲೆಯನ್ನ ಮಾಡಿದ್ದು, ಹೀಗಾಗಿ ಅವರ ಮೇಲೆ ಅಟ್ಯಾಕ್ ಅನ್ನ ಮಾಡಲಾಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ನಾವು ವೀರೇಂದ್ರ ಉಪ್ಪನ್ ಅವರನ್ನ ಸಂಪರ್ಕ ಮಾಡ್ತೀವಿ. ನೋಡಿ, ಜಂತರ್ ಮಂತರ್ನಲ್ಲಿ ದೆಹಲಿಯಲ್ಲಿ ಈ ಸಿಜೆಪಿ ಕಾರ್ಯಕರ್ತರು ಗೂಂಡಾವರ್ತನೆ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಪೊಲೀಸರನ್ನ ಕೂಡ ನಿಯೋಜನೆ ಮಾಡಲಾಗಿದೆ, ರ್ಯಾಪಿಡ್ ಫೋರ್ಸ್ ಕೂಡ ಇದೆ, ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸರನ್ನ ಕೂಡ ನಿಯೋಜನೆ ಮಾಡಿದ್ದಾರೆ. ಆದ್ರೂ ಕೂಡ ಬ್ಯಾರಿಕೇಡ್ ಅನ್ನ ಹಾಕಿರೋದು, ಆ ಬ್ಯಾರಿಕೇಡ್ ಅನ್ನ ದಾಟಿ ಗೂಂಡಾವರ್ತನೆ ಮಾಡ್ತಾ ಇದ್ದಾರೆ. ನೋಡಿ ಯಾವ ರೀತಿಯ ಪೊಲೀಸರ ಮೇಲೆ ಗಾಜಿನ ಬಾಟಲ್ಗಳನ್ನ ಎಸಿತಾ ಇದ್ದಾರೆ. ಕಂಟ್ರೋಲ್ ಮಾಡೋಕೆ ಸಾಧ್ಯ ಆಗ್ತಾ ಇಲ್ಲ. ಈ ಸಿಜೆಪಿ ಕೆಲ ಗೂಂಡಾ ಕಾರ್ಯಕರ್ತರಿದ್ದಾರೆ, ಅವರು ಈ ರೀತಿಯಾಗಿ ಮಾಡ್ತಾ ಇರೋದು. ಅಲ್ಲಿರುವಂತಹ ಕೆಲ ವಿದ್ಯಾರ್ಥಿಗಳನ್ನ ರೊಚ್ಚಿಗೆಬ್ಬಿಸಿ ಪೊಲೀಸರ ಮೇಲೆ ಹಲ್ಲೆ ಮಾಡುವಂತ ರೀತಿಯಾಗಿ ಅವರನ್ನ ಪ್ರಚೋದನೆ ಮಾಡಿ ಅವ್ರ ಮೇಲೆ ಹಲ್ಲೆ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಮೊನ್ನೆ ಕೂಡ ಇದೇ ಆಗಿದ್ದು. ಹೀಗಾಗಿ ಪೊಲೀಸರು ಅವರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರು. ಅದು ದೇಶವ್ಯಾಪಿ ಸಾಕಷ್ಟು ಚರ್ಚೆ ಆಯಿತು. ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಅನ್ನ ಮಾಡಲಾಯಿತು ಅಂತ ಈ ರೀತಿಯಾಗಿ ಬಿಂಬಿಸಿದ್ರು. ಎಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮ್ಮಕ್ಕು ಕೊಡ್ತಾ ಇರೋದು ಸಿಜೆಪಿ ಕಾರ್ಯಕರ್ತರು, ಅದರಲ್ಲಿರುವಂತಹ ಕೆಲ ಗೂಂಡಾ ಕಾರ್ಯಕರ್ತರು. ಈಗ ಮತ್ತೆ ಗೂಂಡಾವರ್ತನೆ ತೋರ್ತಾ ಇದ್ದಾರೆ, ಮಿತಿ ಮೀರ್ತಾ ಇದೆ. ಮೊನ್ನೆ ಸಂಸತ್ ಒಳಗಡೆ ನುಗ್ಗೋದಕ್ಕೆ ಯತ್ನ ಮಾಡಿದ್ರು, ಇವತ್ತು ಆ ಜಂತರ್ ಮಂತರ್ನಲ್ಲಿ ಪೊಲೀಸರ ಮೇಲೆ ಹಲ್ಲೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಗಾಜಿನ ಬಾಟಲ್ಗಳನ್ನ ಎಸೆಯೋದು, ಅವರ ಮೇಲೆ ಪೊಲೀಸರು ನಿಯಂತ್ರಣ ಮಾಡೋದಕ್ಕೆ ಹೋದ್ರೂ ಕೂಡ ಅವರ ಮೇಲೆ ಹಲ್ಲೆಗೆ ಯತ್ನವನ್ನ ಮಾಡ್ತಾ ಇದ್ದಾರೆ. ನೋಡಿ, ಸಾವಿರಾರು ಸಂಖ್ಯೆಯಲ್ಲಿ ಸಿಜೆಪಿ ಕಾರ್ಯಕರ್ತರು ಅಲ್ಲಿ ನೆರೆದಿದ್ದಾರೆ. ಮತ್ತೊಂದು ಕಡೆ ಸಾವಿರಾರು ಸಂಖ್ಯೆಯಲ್ಲಿ ಪೊಲೀಸರನ್ನ ಕೂಡ ಅಲ್ಲಿ ನಿಯೋಜನೆ ಮಾಡಿರೋದು. ಬ್ಯಾರಿಕೇಡ್ ಅನ್ನ ಹಾಕಿದ್ದಾರೆ. ಬ್ಯಾರಿಕೇಡ್ ಅನ್ನ ಹಾಕಿ ಅವರನ್ನ ಕಂಟ್ರೋಲ್ ಮಾಡುವಂತ ಪ್ರಯತ್ನವನ್ನ ಅಲ್ಲಿರುವಂತಹ ರ್ಯಾಪಿಡ್ ಫೋರ್ಸ್ ಪೊಲೀಸರು ಕೂಡ ಮಾಡ್ತಾ ಇದ್ದಾರೆ. ಆದರೂ ಕೂಡ ಈ ರೀತಿಯಾದಂತಹ ಗೂಂಡಾವರ್ತನೆ ಪದೇ ಪದೇ ಮಿತಿ ಮೀರ್ತಾ ಇದೆ. ನೋಡಿ, ಪೊಲೀಸರು ತಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಅವರನ್ನ ಕಂಟ್ರೋಲ್ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇರೋದು. ಆದರೂ ಕೂಡ ಇವರ ಒಂದು ಕಾರ್ಯಕರ್ತರ ಗೂಂಡಾವರ್ತನೆ ಮಿತಿ ಮೀರ್ತಾ ಇದೆ. ನೋಡಿ, ಸಾವಿರಾರು ಸಂಖ್ಯೆಯಲ್ಲಿ ಸಿಜೆಪಿ ಕಾರ್ಯಕರ್ತರು ಅಲ್ಲಿ ನೆರೆದಿರೋದು. ಮೊನ್ನೆ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿದ್ರು. ಪ್ರತಿಭಟನೆ ನೆಪದಲ್ಲಿ ಹಲ್ಲೆಯನ್ನ ಮಾಡಿದ್ರು ಪೊಲೀಸರ ಮೇಲೆ. ಇವರ ಪ್ರತಿಭಟನಾ ಮೂಲ ಉದ್ದೇಶ ಏನಂದ್ರೆ ಈ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯ್ತಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ವಿಚಾರವನ್ನ ಇಟ್ಕೊಂಡು ಅವರು ಪ್ರತಿಭಟನೆ ಮಾಡ್ತಾ ಇದ್ದಿದ್ದು. ಪ್ರತಿಭಟನೆಯ ರೂಪದಲ್ಲಿ ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ರು. ಗಾಜಿನ ಬಾಟಲ್ ಅನ್ನ ಎಸೆಯೋದು, ಕಲ್ಲನ್ನ ತೋರೋದು, ಅವರ ವಾಹನಗಳನ್ನ, ಅಲ್ಲಿದ್ದಂತ ಪೊಲೀಸ್ ವಾಹನಗಳನ್ನ ಪುಡಿ ಪುಡಿ ಮಾಡಿದ್ದು ಎಲ್ಲವೂ ಕೂಡ ನಡೆಯಿತು. ಬೆಂಕಿ ಹಚ್ಚಿ ಆಕ್ರೋಶವನ್ನು ಕೂಡ ಹೊರಹಾಕಿದ್ರು. ಈಗ ಜಂತರ್ ಮಂತರ್ನಲ್ಲಿ ಪೊಲೀಸರ ಮೇಲೆ ಗಾಜಿನ ಬಾಟಲಿಯನ್ನ ಎಸಿತಾ ಇದ್ದಾರೆ. ನೋಡಿ, ಇದು ಯಾವ ರೀತಿಯಾದಂತ ಗೂಂಡಾವರ್ತನೆ. ಆ ಬ್ಯಾರಿಕೇಡ್ ಹಾಕಿದ್ದಾರೆ, ಅದ್ರ ಮೇಲೆ ಹತ್ತಿ ಈ ರೀತಿಯಾಗಿ ವಿಕೃತಿಯನ್ನ ಮೆರಿತಾ ಇರೋದು. ಪ್ರತಿಭಟನೆಯ ನೆಪದಲ್ಲಿ ಅವರ ಒತ್ತಾಯ ಇಷ್ಟೇ, ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ಕೊಡಬೇಕು ಅಂತ. ಆ ವಿಚಾರವನ್ನ ಇಟ್ಕೊಂಡು ಈ ರೀತಿಯಾಗಿ ಗೂಂಡಾವರ್ತನೆಯನ್ನ ಮಾಡ್ತಾ ಇದ್ದಾರೆ. ಲೈವ್ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಾ. ದೆಹಲಿಯ ಜಂತರ್ ಮಂತರ್ ಅಲ್ಲಿರುವಂತಹ ನೇರ ದೃಶ್ಯಗಳು. ಲಕ್ಷಾಂತರ ಸಂಖ್ಯೆಯಲ್ಲಿ ಈ ಸಿಜೆಪಿ ಕಾರ್ಯಕರ್ತರು ಇರೋದಲ್ಲಿ ಮೊನ್ನೆಯಿಂದ ಕೂಡ ನಿರಂತರವಾಗಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ನೋಡಿ, ಅಲ್ಲಿ ಪೊಲೀಸರನ್ನ ಕೂಡ ನಿಯೋಜನೆ ಮಾಡಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಪೊಲೀಸರು ಕೂಡ ಇದ್ದಾರೆ. ಅವರನ್ನ ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಇವರ ಗೂಂಡಾ ವರ್ತನೆ ಮಿತಿ ಮೀರ್ತಾ ಇದೆ. ಬಿಜೆಪಿ ಕಾರ್ಯಕರ್ತರು ಹೈಡ್ರಾಮವನ್ನ ನಡೆಸ್ತಾ ಇದ್ದಾರೆ. ಜಂತರ್ ಮಂತರ್ನ ನೇರ ದೃಶ್ಯಗಳು. ಪೊಲೀಸರ ಮೇಲೆ ಗಾಜಿನ ಬಾಟಲಿಗಳಿಂದ ದಾಳಿಯನ್ನ ಮಾಡಲಾಗ್ತಾ ಇದೆ. ಅಲ್ಲಿರುವಂತಹ ಭದ್ರತಾ ಸಿಬ್ಬಂದಿ ಮೇಲೆ ಹಲ್ಲೆಯನ್ನ ಮಾಡ್ತಾ ಇದ್ದಾರೆ.
ಜಂತರ್ ಮಂತರ್ನಲ್ಲಿ ಈಗ ಮತ್ತಷ್ಟು ಭದ್ರತಾ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಲಾಗ್ತಾ ಇದೆ. ಈ ಸಿಜೆಪಿ ಕಾರ್ಯಕರ್ತರು ಏನು ಗೂಂಡಾಗಿರಿ ಮಾಡ್ತಾ ಇದಾರಲ್ಲ, ಹೀಗಾಗಿ ಅವರನ್ನ ಕಂಟ್ರೋಲ್ ಮಾಡಬೇಕು. ಹೆಚ್ಚಿನ ಪೊಲೀಸ್ ಸಿಬ್ಬಂದಿಗಳನ್ನ ಈಗ ಅಲ್ಲಿ ನಿಯೋಜನೆ ಮಾಡ್ತಾ ಇದ್ದಾರೆ. ನಮ್ಮ ಜೊತೆ ನಮ್ಮ ಪ್ರತಿನಿಧಿ ವೀರೇಂದ್ರ ಒಪ್ಪಂದು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ, ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ, ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ.